7,11,00,000 ದುಡ್ಡು ದೋಚಿಕೊಂಡು ಪರಾರಿಯಾಗಿದೆ. ಅಶೋಕ ಪಿಲ್ಲರ್ ಹತ್ರ ಎಟಿಎಂಗೆ ದುಡ್ಡು ತುಂಬೋದಕ್ಕೆ ಗಾಡಿ ನಿಂತಾಗ ಗನ್ಮ್ಯಾನ್ ಮತ್ತು ಸಿಬ್ಬಂದಿಯನ್ನ ಕೆಳಗಿಳಿಸಿ ಗಾಡಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸಿಕ್ಕಿದೆ. ನೋಡ್ತಾ ಇದ್ದೀರಿ, ಸಿಎಂಎಸ್ ಕಂಪನಿಯ ವಾಹನ ಮೊದಲು ಹೋಗುತ್ತೆ, ಅದ್ರ ಹಿಂದೆನೆ ಇನೋವಾ ಹೋಗುತ್ತೆ. ಅಶೋಕ ಪಿಲ್ಲರ್ ಹತ್ರ ಇದೆ. ಅಶೋಕ ಪಿಲ್ಲರ್ ಹತ್ರ ರೆಕಾರ್ಡ್ ಆಗಿರುವ ಸಿಸಿಟಿವಿ ಫುಟೇಜ್ ನೋಡ್ತಾ ಇದ್ದೀರಿ. ಹಣದ ಟ್ರಂಕ್ ತುಂಬಿಕೊಂಡಿದ್ದ ಸಿಎಂಎಸ್ ಕಂಪನಿಯ ವಾಹನ ಮುಂದೆ ಹೋಗುತ್ತೆ, ಅದರ ಹಿಂದೆ ಒಂದು ಸ್ಕೂಲ್ ವ್ಯಾನ್ ಹೋಗುತ್ತೆ. ಸ್ಕೂಲ್ ವ್ಯಾನ್ ಹೋದ ತಕ್ಷಣ ಇನ್ನೋವಾ ಹೋಗುತ್ತೆ. ಆ ಇನ್ನೋವಾದಲ್ಲಿ ದರೋಡೆಕೋರರಿದ್ದು. ನಮ್ಮ ಸ್ಕ್ರೀನಿನ ಬಲಭಾಗದಲ್ಲಿ ಸಿಎಂಎಸ್ ಕಂಪನಿಯ ವಾಹನವನ್ನು ನೋಡ್ತಾ ಇದ್ದೀರಿ. ಅದು ಈಗಲೂ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ನಿಂತ್ಕೊಂಡಿದೆ. ಒಂದು ಮೂಲದ ಪ್ರಕಾರ 7,11,00,000, ಇನ್ನೊಂದು ಮೂಲದ ಪ್ರಕಾರ 11 ಕೋಟಿ. ಹಣ ತುಂಬಿದ್ದ ವಾಹನವನ್ನ ಹೈಜಾಕ್ ಮಾಡಿದ ನಂತರದ ದೃಶ್ಯ ಇದು. ನೀವು ನೋಡ್ತಾ ಇರುವ ಸಿಸಿಟಿವಿ ದೃಶ್ಯದಲ್ಲಿ ಸಿಎಂಎಸ್ ಕಂಪನಿಯ ವಾಹನ ದಾಟತ್ತೆ. ಅದರಲ್ಲಿ ಈಗ ಗನ್ಮ್ಯಾನ್ ಇಲ್ಲ, ಸಿಬ್ಬಂದಿಯೂ ಇಲ್ಲ. ಸಿಎಂಎಸ್ ಕಂಪನಿಯ ಡ್ರೈವರೇ ವಾಹನವನ್ನು ಓಡಿಸ್ತಾ ಇರೋದು. ಜೊತೆಗೆ ದರೋಡೆಕೋರರ ತಂಡದ ಕೆಲವರು ವಾಹನದಲ್ಲಿ ಕೂತ್ಕೊಂಡಿದ್ದಾರೆ. ಏಳರಿಂದ 8 ಜನ ದರೋಡೆಕೋರರು ಸೇರ್ಕೊಂಡು ಮಾಡಿರುವ ಕೆಲಸ ಇದು. ಇನ್ನೋವಾ ಕಾರಿಗೆ KA03NC8052 ನಂಬರ್ ಇತ್ತು. ಅದು ಫೇಕ್ ನಂಬರ್ ಪ್ಲೇಟು. ಗವರ್ನಮೆಂಟ್ ಆಫ್ ಇಂಡಿಯಾ ಅಂತ ರೇಡಿಯಂನಲ್ಲಿ ಬರೆದಿದ್ರು. ದರೋಡೆಕೋರರ ಪ್ಲಾನ್ ಪ್ರಕಾರ ಹಾಕಿಕೊಂಡಿದ್ದ ನಂಬರ್ ಪ್ಲೇಟ್ ಇದು. ಜೊತೆಗೆ ಗವರ್ನಮೆಂಟ್ ಆಫ್ ಇಂಡಿಯಾ ಅನ್ನುವುದು ಫೇಕ್. ಯಾರದ್ದೋ ಸ್ವಿಫ್ಟ್ ಕಾರಿನ ನಂಬರ್ನ ಇನ್ನೋವಾಗ ಹಾಕಿದ್ದಾರೆ. ಒರಿಜಿನಲಿ ಒಂದು ಸ್ವಿಫ್ಟ್ ಕಾರಿನ ನಂಬರ್ ಇದು. ಗಂಗಾಧರನ್ ಅನ್ನುವವರ ಹೆಸರಿನಲ್ಲಿ ಸ್ವಿಫ್ಟ್ ಕಾರು ರಿಜಿಸ್ಟರ್ ಆಗಿದೆ. ದರೋಡೆ ಮಾಡೋದಕ್ಕೆ ಅಂತಾನೆ ಯಾವುದೋ ರ್ಯಾಂಡಮ್ ಕಾರಿನ ನಂಬರ್ ಅನ್ನ ಇನ್ನೋವಾಗ ಹಾಕಿದ್ದಾರೆ. PB ಗಂಗಾಧರನ್ ತಿಪ್ಪಸಂದ್ರ ಸ್ವಿಫ್ಟ್ ಕಾರ್ ರಿಜಿಸ್ಟರ್ ಆಗಿದೆ. ಗಂಗಾಧರನ್ರಿಂದಲೂ ಮಾಹಿತಿ ಪಡೆದಿದ್ದಾರೆ ಪೊಲೀಸರು. ಸ್ವಿಫ್ಟ್ ಕಾರ್ ನನ್ನದು, ನನ್ನ ಮನೆಯಲ್ಲಿದೆ ಅಂತಾರೋ.
न्यूज नेटवर्क प्रस्तुति।